ಯಕ್ಷರು ಅಥವಾ ಗಂಧರ್ವರು ಎಂಬ ವಿಷಯವು ಭಾರತೀಯ ಪೌರಾಣಿಕತೆ ಮತ್ತು ಜಾನಪದ ಸಂಸ್ಕೃತಿಯ ಪರಂಪರೆಯಲ್ಲಿ ಬಹಳ ಪ್ರಮುಖವಾದದ್ದು. ಇವರು ದೇವತೆಗಳಷ್ಟೇ ಅಲ್ಲ, ಪರಲೋಕ ಮತ್ತು ಭೌತಿಕ ಲೋಕದ ನಡುವಿನ ದೈವಿಕ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ. ಇವುಗಳ ಇತಿಹಾಸ, ಪಾತ್ರಗಳು ಮತ್ತು ಇತ್ತೀಚೆಗೆ ಮರೆತು ಹೋಗಿರುವ ಸ್ಥಿತಿಯ ಬಗ್ಗೆ ನಿಮಗೆ ನೆನಪಿಸುವ ಪ್ರಯತ್ನ ನನ್ನದು. ಯಕ್ಷರು ಪ್ರಾಚೀನ ಭಾರತದ ಭೂತ ದೇವತೆಗಳಾಗಿದ್ದರಂತೆ. ಇವರು ಶ್ರೀಮಂತಿಗೆ, ಪ್ರಕೃತಿಗೆ, ಪರ್ವತಗಳಿಗೆ, ಕಾಡುಗಳಿಗೆ ಮತ್ತು ನೆಲೆಸಿರುವ ಜಾಗಕ್ಕೆ ಸಂಬಂಧಿಸಿದವರಂತೆ. ಅಲೌಕಿಕ ಶಕ್ತಿಯುಳ್ಳ ಇವರು ಎಲ್ಲ ವೇಳೆಯಲ್ಲೂ ದಯಾಳುಗಳಾಗಿಲ್ಲವಂತೆ. ಇವರ ಬಗ್ಗೆ ಆ ಥರ ಒಂದು ನಂಬಿಕೆ ಇದೆ. ವೇದಗಳು, ಉಪನಿಷತ್ತುಗಳು, ಬೌದ್ಧ, ಜೈನ ಹಾಗೂ ಪುರಾಣ ಸಾಹಿತ್ಯದಲ್ಲಿ ಯಕ್ಷರ ಉಲ್ಲೇಖವಿದೆ. ಉಪನಿಷತ್ತಿನಲ್ಲಿ ಬ್ರಹ್ಮ ವಿದ್ವಾಂಸನಿಗೆ ಯಕ್ಷ ಎಂಬ ರೂಪದಲ್ಲಿ ಬ್ರಹ್ಮತತ್ವ ಬೋಧಿಸಲಾಗುತ್ತದೆ. ಜೈನ ಧರ್ಮದಲ್ಲಿ ಪ್ರತಿ ತೀರ್ಥಂಕನಿಗೂ ಯಕ್ಷ, ಪುರುಷರಿಗೆ, ಸ್ತ್ರೀಯರಿಗೆ ಯಕ್ಷಿ ಎಂದು ರಕ್ಷ ದೇವತೆಗಳಿರುತ್ತಾರೆ. ಯಕ್ಷ ದೇವತೆಗಳ ಪ್ರಮುಖ ನೇತಾರ ಕುಬೇರ, ಅಂದರೆ ಸಂಪತ್ತಿನ ದೇವರು. ಪಾಟನೆ, ಕುಟಿಲ, ಕಾಳಿದಾಸ ಮತ್ತು ಜೈನ ಸಾಹಿತ್ಯಗಳಲ್ಲಿ ಯಕ್ಷರ ಬಗ್ಗೆ ಬಹಳ ವಿವರವಿದೆ. ಯಕ್ಷರು ಕೆಲವೊಮ್ಮೆ ಭದ್ರರಾಗಿ, ಕೆಲವೊಮ್ಮೆ ಭೀಕರರಾಗಿ ಚಿತ್ರಿಸಲ್ಪಟ್ಟಿದ್ದಾರಂತೆ. ಜೈನ ಧರ್ಮದಲ್ಲಿ ಯಕ್ಷರು ತೀರ್ಥಂಕರರ ರಕ್ಷಕ ದೈವಗಳಾಗಿ ಕಾಣಿಸುತ್ತಾರೆ. ಯಕ್ಷರು ಸಾಮಾನ್ಯವಾಗಿ ಸ್ವರ್ಣ, ನವನುಗ್ಗು, ಧನಧಾನ್ಯಗಳಿಗೆ ರಕ್ಷಣೆಗಾಗಿ ಇದ್ದಾರೆಂಬುದು ನಂಬಿಕೆ. ಇವರು ಪರ್ವತಗಳು, ಕಾಡುಗಳು, ನದಿಗಳು ಹಾಗೂ ಪ್ರಕೃತಿ ಶಕ್ತಿಗಳ ನಿವಾಸಿಗಳಂತೆ. ಕೆಲವು ಯಕ್ಷರು ಸಹಾಯಕರಾಗಿ, ಕೆಲವರು ದಂಡಕರಾಗಿ ಮತ್ತು ಕೆಲವರು ಭಯಾನಕವಾದ ಭೂತ ಪ್ರೇತದ ರೂಪದಲ್ಲೂ ಇದ್ದಾರಂತೆ. ಕುಬೇರ ಯಕ್ಷರಾಜ, ಐಶ್ವರ್ಯ ಮತ್ತು ಸಂಪತ್ತಿನ ದೇವತೆ. ಹಲವಾರು ಪುರಾಣಗಳಲ್ಲಿ ಇವನನ್ನು ಉತ್ತರದ ದಿಕ್ಕಿನ ದಿಕ್ಪಾಲಕ ಎಂದು ಕರೆಯಲಾಗುತ್ತದೆ. ಮಣಿಭದ್ರ, ಅವಲಕ, ಸ್ವರ್ಣಕೇತು ವಿವಿಧ ಪ್ರದೇಶದ ಯಕ್ಷಶಕ್ತಿಗಳು. ಬೌದ್ಧ ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖವಿದೆ. ವೇದ ಕಾಲದಲ್ಲಿ ಮಹತ್ವಪೂರ್ಣವಾದರೂ ಪುರಾಣ ಕಾಲಕ್ಕೆ ಬಂದಾಗ ಯಕ್ಷರ ಮಹತ್ವ ತುಂಬ ಕಡಿಮೆಯಾಯಿತು. ದೇವತೆಗಳ ಹೈರಾರ್ಕಿ ಅಥವಾ ಶ್ರೇಣಿಯಲ್ಲಿ ತೀರ ಕೆಳಮಟ್ಟಕ್ಕೆ ಇಳಿಸಲಾಯಿತು ಇವರನ್ನು. ಇವರು ಆಕಾಶದಲ್ಲಿ ವಾಸ ಮಾಡುವವರು, ಸಂಗೀತದ ದೇವತೆಗಳು ಎಂಬ ನಂಬಿಕೆ ಕೂಡ ಇದೆ. ಇವರು ದೇವತೆಗಳಿಗೆ ಗಾಯನ ಮಾಡುವ ಶ್ರೇಷ್ಠ ಗಾಯಕರಂತೆ ಮತ್ತು ಸಂಗೀತ ತಜ್ಞರಂತೆ. ಸೌಂದರ್ಯ, ಕಲಾ, ಪ್ರೇಮ ಮತ್ತು ಸಂವೇದನೆಗಳ ಪ್ರತಿನಿಧಿಗಳಂತೆ. ಹಿಂದೂ ಸಂಸ್ಕೃತಿಯಲ್ಲಿ ಒಪ್ಪಿಗೆಯ ಮೇಲೆ ಆಧಾರಿತ ವಿವಾಹ ಒಂದು ರೂಪ. ಗಂಧರ್ವ ಸಂಸ್ಕೃತಿಯಲ್ಲಿ ಪ್ರೇಮ ವಿವಾಹ ಎಂಬುದು ನೋಡಲಾಗುತ್ತಿತ್ತು. ಗಂಧರ್ವ ವಿವಾಹ ಎಂಬುದನ್ನು ನೀವು ಕೇಳಿರಬಹುದು. ಅಪ್ಸರೆಯರ ಜೊತೆಗೆ, ಈಶ್ವರನ ಜೊತೆಗೆ, ದೇವತೆಗಳ ಜೊತೆಗೆಲ್ಲ ಇವರ ಸಹವಾಸ. ಗಂಧರ್ವರು ಯುದ್ಧದಲ್ಲಿಯೂ ಭಾಗವಹಿಸುತ್ತಿದ್ದರಂತೆ. ಮಹಾಭಾರತದಲ್ಲಿ ಈ ಬಗ್ಗೆ ಉಲ್ಲೇಖಗಳಿವೆ. ಗ್ರಾಮೀಣ ಭಾರತದಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿದ್ದಾರೆ ಈ ಗಂಧರ್ವರು. ಉತ್ಸವಗಳು, ಯಕ್ಷಗಾನ, ಭಕ್ತಿಗೀತೆಗಳಲ್ಲಿ ಉಲ್ಲೇಖವಿರುತ್ತದೆ. ಯಕ್ಷರ ಸ್ಥಿತಿಗಳ ಬಗ್ಗೆ ಹಲವಾರು ದೇವಸ್ಥಾನಗಳಲ್ಲಿ ಕಾಣಬಹುದು. ಉದಾಹರಣೆಗೆ ನಮ್ಮ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಇವರು ವೇದ, ಉಪನಿಷತ್ತು, ಜೈನ ಗ್ರಂಥಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರೂ ಶೈವ ಮತ್ತು ವೈಷ್ಣವ ಪುರಾಣಗಳಲ್ಲಿ ಪಾತ್ರವನ್ನು ತೀರ ಸಣ್ಣಗೊಳಿಸಲಾಗಿತ್ತು. ಆದ್ದರಿಂದ ಇವರಿಗೆ ಮರೆತು ಹೋದ ದೇವತೆಗಳು ಎಂದು ಕರೆಯಲ್ಪಡುತ್ತಾರೆ. ಇವರ ಮಹತ್ವವನ್ನು ಹಿಂದೂ ಧರ್ಮದ ಅಷ್ಟದಿಕ್ಪಾಲಕ ಅಥವಾ ಮುಖ್ಯ ದೇವತೆಗಳ ಪಟ್ಟಿಯಿಂದ ಹೊರಗಿಟ್ಟು ತಳಮಟ್ಟದ ದೇವತೆಗಳೆಂದು ಪರಿಗಣಿಸಲಾಯಿತು. ಒಟ್ಟಲ್ಲಿ ಹೇಳುವುದಾದರೆ ಯಕ್ಷರು ಮತ್ತು ಗಂಧರ್ವರು ಪುರಾಣ ಭಾರತೀಯ ಸಮಾಜದಲ್ಲಿ ಪ್ರಕೃತಿ, ಕಲೆ, ಭಾವನೆ ಮತ್ತು ಸಂಸ್ಕೃತಿಯ ಪ್ರತಿನಿಧಿಗಳಾಗಿದ್ದರು. ಇಂದಿನ ಪುರಾಣಮಯ ಧರ್ಮದಲ್ಲಿ ಅವರು ಮರೆತು ಹೋಗಿದ್ದರೂ ಇವರ ಪಾಠಗಳು ಮತ್ತು ಪಾತ್ರಗಳು ಸಂಸ್ಕೃತಿಯ ಮೂಲ ಶಕ್ತಿಗಳನ್ನು ಪರಿಚಯಿಸುತ್ತಿದ್ದೇವೆ. ಯಕ್ಷರ ಬಗ್ಗೆ ನನಗೆ ಎಲ್ಲೋ ಬುಕ್ಕಿನಲ್ಲಿ ಓದಿದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮಗೇನಾದರೂ ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ತಿಳಿಸಿದರಲ್ಲವೇ ಮುಂದಿನ ಜನಾಂಗಕ್ಕೆ ತಿಳಿಯುವುದು. ಎಷ್ಟೋ ಮಾಹಿತಿಗಳನ್ನು ನಮ್ಮ ಹಿರಿಯರು ನಮಗೆ ತಿಳಿಸದೆ ನಾವು ಕಳೆದುಕೊಂಡಿದ್ದೇವೆ. ನಮಗೆ ತಿಳಿದುದನ್ನಾದರೂ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡೋಣ. ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.